ಇವತ್ತು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಿಂಬಾಲಕ ಈಗ ಅವ್ರಿಗೆ ನಾವು BJP ಕಾರ್ಯಕರ್ತರು ಹೇಳೋಕೆ ನಾವು, ಯಾಕಂದ್ರೆ ಇವತ್ತು BJPದಾಗ ಏನಾದ್ರೆ ಒಂದು ಕೆಲಸ ಕಾರ್ಯ ಮಾಡಿದ್ರು ಅಥವಾ ಏನು ಪದಾಧಿಕಾರಿ ಹೇಳ್ತಿದ್ರು, ಅವ್ರ ಹಿಂಬಾಲಿಕ ಅಂದ್ರೆ ಗುಲಾಮ ಅವರು ಸುಮ್ಮನೆ ನಮ್ಮ BR ಪಾಟೀಲರ ಮೇಲೆ, ಆಳಂದ ತಾಲೂಕಿನ ಜನಪ್ರಿಯ ಶಾಸಕರಾದಂಥ BR ಪಾಟೀಲರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಅದನ್ನು ಖಂಡಿಸಿ ನಾವು ಇವತ್ತು ಹೇಳಬೇಕೇನೆಂದರೆ, ಇವತ್ತು ರಾಜಕೀಯವಾಗಿ ಕುರುಬರಿಗೆ ಏನು ಬೆಳೆಸಿಲ್ಲ ಅಂತ ಹೇಳ್ತಾರೆ. ಅದ್ರ ಹಿಂದೆ 5 ವರ್ಷದಿಂದ ಸುಭಾಷ್ ಗುತ್ತೇದಾರ್ MLA ಇದ್ರು. ನೀವೆಲ್ಲ ಸಂಘಟಿದ್ರಪ್ಪ, ಏನು ಮಾಡಿದ್ರೆ ನೀವು ಹಿಂಬಾಲಕ ಕೇಳಿ, ನಿಮ್ಗೆ ಯಾವಾಗಾದ್ರೂ ಏನೋ ಒಂದು ರಾಜಕೀಯವಾಗಿ ಬೆಳೆಸೋದು. ಈಗ ನೀವು ಕೇಳಿದ್ರಿ KMF ಏನೂ ಮಾಡಿಲ್ಲ. ಇವತ್ತು ನಾನೇ KMF ನಿರ್ದೇಶಕನಾಗಿ ಮೂರನೇ ಪೀಳಿಗೆಯಲ್ಲಿ ನಾನು ಕಂಟಿನ್ಯೂ. ಇದಕ್ಕೆ ಕಾರಣ ನಾನು 3ನೇ ಅವಧಿಗೆ ನಾನು ಮುಂದುವರೆದ ಕಾರಣ BR ಪಾಟೀಲ್. ಇವತ್ತು ಶಿವಪುತ್ರಪ್ಪ ಕೊಟ್ಟಕ್ಕೆ ಅವರು ಹಿಂದೊಮ್ಮೆ ಅವರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರು, ಅವರಿಗೆ ಸಂಯುಕ್ತ ದಳದಾಗಿದ್ದಾಗ ಅವರು ಸ್ಪರ್ಧಿಸಿದ್ರು. ಬಾಬುರು ಆಲದತ್ತಿಯವರು ಮಾಜಿ TP ಮೆಂಬರ್, ಇವರು TP ಮೆಂಬರ್ ಮಾಡೋರು. ಆದ್ರೆ ನೀವೇನು ಹೇಳ್ತೀರಿ ಹಿಂಬಾಲಕರು? ನಾನು ಪ್ರಶ್ನೆ ಮಾಡ್ತೀನಿ, ತಾಲೂಕು ಪಂಚಾಯತಿ ಯಾರು ಮಾಡಿಲ್ಲಂತೀರಿ? ಬಾಬುರಾವ್ ಇಲ್ಲಿಯಾರ. ಇತರೆ ಸಕ್ಕರೆ ಕಾರ್ಖಾನೆಯಲ್ಲಿ KMFದಲ್ಲಿ ಯಾರು ಮಾಡಿಲ್ಲಂತೀರಿ? ಕಾರ್ಖಾನೆ ನಾಯಕ KMFದಲ್ಲಿ ನಾಯಕ. ಇವತ್ತು ಅವರು ಸಕ್ಕರೆ ಕಾರ್ಖಾನೆ 2ನೇ ಅವಧಿಗೆ ಅವರು ಸ್ಪರ್ಧೆದಾಗ. ಇವತ್ತು ನಾನು ನಿಮಗೆ ಕೇಳ್ತೀನಿ, ಅವರು 2ನೇ ಅವಧಿಗೆ ಸ್ಪರ್ಧೆದಲ್ಲಾರ ಅವರಿಗೆ ಸೋಲಿಸ್ಬೇಕನ್ನೋ ದೃಷ್ಟಿಯಿಂದ ನೀವು ಸಮಾಜಕ್ಕೆ ಹತ್ತಕ್ಕೂ ಏನೂ ಮಾಡಿಲ್ಲ ಅಂತ ಇದು ಹೇಳ್ತೀರಿ ಅಂತ ನಾವು ನಿಮಗೆ ಪ್ರಶ್ನೆ. ಎಂದು ಒಂದು ಅವಧಿ ಪೂರೈಸಿ 2ನೇ ಅವಧಿಗೆ ನಿಂತಾರ. ಆದ್ರೆ ನೀವು ಯಾರ ಬಗ್ಗೆ ಹೇಳ್ಕೊಳ್ತೀರಿ? ಅವ್ರೀಗ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ದಾಗ ಅವ್ರಿಗೆ ಯಾರೇ ನಮ್ಮ ಸಮಾಜದಲ್ಲಿ ಎದುರಿಸ್ಯಾರ. BR ಪಾಟೀಲ್ ಅವರಿಗೆ ಅಭ್ಯರ್ಥಿ ಮಾಡ್ಯಾರ. ನಿಮ್ಮ ಸುಭಾಷ್ ಗುತ್ತೇದಾರ್ ಯಾರೇ ನಿಮ್ಗೆ ಅಭ್ಯರ್ಥಿ ಮಾಡ್ಯಾರ. ಮತ್ತೆ ಇನ್ನೊಂದೇನು ಕೇಳ್ತೀರಿ? DCC ಬ್ಯಾಂಕ್ನಲ್ಲಿ ಏನೂ ಮಾಡಿಲ್ಲ. DCC ಬ್ಯಾಂಕಿನಲ್ಲಿ ಎಂಥವ್ರು ಸ್ಪರ್ಧೆ ಮಾಡಬೇಕು, ಯಾರಿಗೆ ಮಾಡಬೇಕು ಅನ್ನೋ ಅದ್ರ ಬಗ್ಗೆ ನಿಮ್ಗೆ ಅರ್ಥನೇ ಗೊತ್ತಿಲ್ಲ ಅಂತ. ಯಾಕಂದ್ರೆ ಇವತ್ತು DCC ಬ್ಯಾಂಕಿನಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಒಂದು ಸಂಘ ಸಂಸ್ಥೆಗಳಲ್ಲಿ PKPS ಅಥವಾ ಇತರೆ ಸಂಘ ಸಂಸ್ಥೆಗಳಲ್ಲಿ ನೀವು ಪದಾಧಿಕಾರಿಗಳಾಗಿರ್ಬೋದು. ನೀವು ಪದಾಧಿಕಾರಿಗಳು ಆಗದೆ ಗೊತ್ತಿಲ್ಲ, ನೀವು ಇತರೆ ಸಂಘ ಸಂಸ್ಥೆಗಳಲ್ಲಿ ನೀವು ಸದಸ್ಯರೇ ಇಲ್ಲ. ನೀವು ಇಲ್ಲಿವರೆಗೆ ಏನೋ ನೌಕರಿ ಮಾಡ್ಕೊಂಡು ಬಂದಿರಿ, ನಿಮ್ಮ ಕುಟುಂಬ ಸುಧಾರಿಸಿರಿ, ಆದ್ರೂ ನಿಮ್ಗೆ ಸೋಷಿಯಲ್ ವರ್ಕ್ ಮಾಡೋದು ಗೊತ್ತಿಲ್ಲ, ನಿಮಗೆ ಸಮಾಜ ಸೇವೆ ಮಾಡೋದು ಗೊತ್ತಿಲ್ಲ, ಮತ್ತು ಯಾವುದೇ ರಾಜಕೀಯ ಚಟುವಟಿಕೆ ಮಾಡೋದು ಗೊತ್ತಿಲ್ಲ. ನಿಮ್ಗೆ ಇಷ್ಟೇ ಯಾರೊಬ್ಬರು ನಿಮಗೆ ಖರ್ಚು ಕೊಡೋದು, ನೀವು ತಿರುಗಾಡೋರು ಅಷ್ಟೇ, ಯಾರು ಹೋಗಿ ಹಿಂಗೆ ಮಾತಾಡೋರು ಅಷ್ಟೇ. ಅದಕ್ಕಾಗಿ ನೀವು ಸುಮ್ಮನೆ ಇಂಥ ನಮ್ಮ BR ಪಾಟೀಲ್ರಿಗೆ ನೀವು ಆರೋಪ ಮಾಡಬೇಡ್ರಿ ಅಂತ ಹೇಳಿ ಇವತ್ತು ನಾನು ನಿಮಗೆ. ಇಲ್ಲಿವರೆಗೆ ಸುಮಾರು ವರ್ಷಗಳಾದರೂ ತಾಲೂಕಿನಲ್ಲಿ ಹಾಲು ಮತ ಸಮಾಜದ ಬಾಂಧವರು 35,000 ಜನಸಂಖ್ಯೆ ಇದ್ದು ಕೂಡ ಇಲ್ಲಿವರೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾರ ಕೊಂಡಿಂದ ಆಗಿಲ್ಲ. ಸಮಾಜದ ಯುವಕರು ಹಿರಿಯರ ಕನಸಾಗಿತ್ತು. ಆ ಕನಸು ಇವತ್ತು ನೆನಸು ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಿದ್ರ ಅದು ತಾಲೂಕಿನಲ್ಲಿ 3 ಜಿಲ್ಲೆಗಳ ಸರ್ದಾರರು, ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ RK ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಮತ್ತು ಅದರಂತೆ ಇದೇ ನಮ್ಮ ಆಳಂದ ತಾಲೂಕಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಭಕ್ತ ಕನಕನಾಯಕರ ಭವ್ಯವಾದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ವ್ಯಕ್ತಿ ಕೂಡ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಸಾಹೇಬರು ಕೂಡ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಜೊತೆಗೇನೆ ಮೊನ್ನೆ ಕೂಡ ಸುಮಾರು ಈಗಾಗಲೇ ಒಂದು 7-8 ದಿನಗಳ ಹಿಂದೆ ಇದೇ ನಮ್ಮ ಆಳಂದ ತಾಲೂಕಿನ ಮಾದನಿಪುರ ಗ್ರಾಮದಲ್ಲಿ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕನಕ ಭವನವನ್ನು ಗುದ್ದಲಿ ಪೂಜೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು BR ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅದೇ ಪಕ್ಕದ ಹಳ್ಳಿನೇ ತಾಲೂಕಿನ ದುತುರಾವ್ ಗ್ರಾಮದಲ್ಲಿ ಕೂಡ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕನಕ ಭವನ ಗುದ್ದಲಿ ಪೂಜೆ ಮಾಡಿದ್ದಾರೆ. ಹಲವು ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಮಾಜಕ್ಕಾಗಿ. ಇವತ್ತು ಜೊತೆಗೇನೆ ಇವತ್ತು ಅದೇ ರೀತಿಯಾಗಿ ನಾವು ನೋಡಿರುವ ಹಾಗೆ ಇದೇ ನಮ್ಮ ಮಾಡ್ಯಾಳ ಗ್ರಾಮದಲ್ಲಿ ಮತ್ತು ಅದರಂತೆ ಇದೇ ನಮ್ಮ
ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಈರಣ್ಣ ಬಾಬಾ ಜಳಕಿ ಅವರನ್ನು ಕೂಡ ಇವತ್ತು 3ನೇ ಬಾರಿಗೆ KMF ನಿರ್ದೇಶಕರಾಗಿ ಆಯ್ಕೆ ಮಾಡಿದಂತ ವ್ಯಕ್ತಿ ಇವತ್ತು BR ಪಾಟೀಲ್ ಮತ್ತು RK ಪಾಟೀಲ್ ಸಾಹೇಬರಿಗೆ ಸಲ್ಲಿಸ್ತಕ್ಕಂಥದ್ದು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ.